ಇವತ್ತು ನಾನು ಜಿಲ್ಲೆಯಲ್ಲಿ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಆಗ್ರಹದ ಬಗ್ಗೆ ನಾನು ಸರ್ಕಾರವನ್ನು ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಯಾವ ಕಳೆದ 3 ದಶಕಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ನೂತನ ಜಿಲ್ಲೆಗಳ ರಚನೆಗೆ ಈ ಸರ್ಕಾರ 2025 ಡಿಸೆಂಬರ್ 31 ಕ್ರಮ ವಹಿಸಿ ಹೊಸ ಜಿಲ್ಲೆಗಳ ಘೋಷಣೆ ಮಾಡದೆ ಹೋದರೆ ಬಹುಶಃ ಈ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಗಳ ರಚನೆ ಇದೊಂದು ಮರೀಚಿಕೆ ಆಗ್ತದ, ಜಿಲ್ಲೆ ರಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ, ಗೌರವಾನ್ವಿತ ಕಂದಾಯ ಸಚಿವರನ್ನ, ಗೌರವಾನ್ವಿತ ಜಿಲ್ಲೆಯ 2 ಸಚಿವರನ್ನ, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇರ್ಬೋದು, 2 ಸಚಿವರಿಗೆ ನಾನು ಜಿಲ್ಲೆಯ ಜನರ ಪರವಾಗಿ ಒತ್ತಾಯ ಮಾಡ್ತೇನೆ. ಜನರ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಬಂದ್ ಮಾಡ್ರಿ, ದಯವಿಟ್ಟು ಹೊಸ ಜಿಲ್ಲೆಗಳ ಘೋಷಣೆ ಮಾಡ್ರಿ ಅಂತಕ್ಕಂಥ ಒಂದು ಆಗ್ರಹವನ್ನ ನಾನು ತಮ್ಮ ಮೂಲಕ ಮಾಡಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ನಾನು 2025 ಡಿಸೆಂಬರ್ 31 ಅಂತ ಹೇಳಿದೆ ಅಂತಂದ್ರೆ, ಕೇಂದ್ರದ ಜನಗಣತಿ ಇಲಾಖೆ ಒಂದು ಆದೇಶವನ್ನ ಇತ್ತೀಚೆಗೆ ರಾಜ್ಯದ ಎಲ್ಲ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ. ಎಲ್ಲ ಇಲಾಖೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಏನಂತಂದ್ರ 2026 ಏಪ್ರಿಲ್ 1 ನಾವು ಜನಗಣತಿಯ ಅಧಿಕೃತ ಕಾರ್ಯವನ್ನ ಪ್ರಾರಂಭ ಮಾಡೋರಿದ್ದೀವಿ. ಮೊದಲನೇ ಹಂತದಲ್ಲಿ ನಾವು ಜನವಸತಿ ಪ್ರದೇಶಗಳು ಮತ್ತು ಮನೆಗಳ ಸರ್ವೆ ಕಾರ್ಯ ಮಾಡ್ತೀವಿ. ಅದಾದ್ಮೇಲೆ ಫೆಬ್ರವರಿ 2027 ಜನಗಣತಿಯನ್ನ, ಜನಸಂಖ್ಯೆಯ ಗಣತಿಯನ್ನ ನಾವು ಮಾಡ್ತೇವೆ. ಇದಕ್ಕೆ ಸುಮಾರು 2 ವರ್ಷಗಳ ಕಾಲಾವಕಾಶ ಬೇಕಾಗ್ತದ. ಆದ್ರಿಂದ ರಾಜ್ಯ ಸರ್ಕಾರಗಳು ಗಡಿ ಇರಬಹುದು, ಈ ಎಲ್ಲ ಗಡಿಗಳನ್ನ ನೀವು ಬದಲಾವಣೆ ಮಾಡೋದಿದ್ರೆ ಡಿಸೆಂಬರ್ 31 ಮಾಡಬೇಕು. ಒಂದು ವೇಳೆ ನೀವು ಅದರ ನಂತರ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ, ಯಾಕಂದ್ರೆ ಜನಗಣತಿಗೆ ತೊಂದರೆ ಆಗ್ತದ. ಹೀಗಾಗಿ ಮಾಡೋದಿದ್ರೆ ಹೀಗೆ ಮಾಡ್ಬೇಕು ಅನ್ನುವಂತ ಒಂದು ಸುತ್ತೋಲೆಯನ್ನ ಇವತ್ತು ಕೇಂದ್ರದ ಜನಗಣತಿ ಸಚಿವಾಲಯ ಹೊರಡಿಸಿದೆ. ಹೀಗಾಗಿ ನಾನು ಏನ್ ಕೊಟ್ಟಿದ್ದೇನೆ ಅಂತಂದ್ರ, ಜನಗಣತಿ ಒಂದ್ಸಲ ಪ್ರಾರಂಭ ಆದ ನಂತರ ಏಪ್ರಿಲ್ 26, 2000 ಸುಮಾರು 2 ವರ್ಷ ಅಂದ್ರೆ 28 ತನಕ ಹೋಗ್ಬಿಡ್ತದ. ಯಾಕಂದ್ರೆ ನಿಜವಾದ ಜನಗಣತಿ ಪ್ರಾರಂಭ ಆಗೋದು 2027 ಫೆಬ್ರವರಿ. ಅಲ್ಲಿ ತನಕ ಇವರು ಅನೇಕ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗ್ತದ. ಗ್ರಾಮಗಳ್ಯಾವು, ಜನವಸತಿ ಪ್ರದೇಶಗಳ್ಯಾವು, ತಾಲೂಕು ಯಾವುದು ಮತ್ತು ಮನೆಗಳು ಎಷ್ಟಿದಾವೆ ಅನ್ನುವಂತ ಮನೆ ಸರ್ವೆ ಮಾಡಿ ಆಮೇಲೆ ಅವರು ನಿಜವಾದ ಜನಸಂಖ್ಯೆಯ ಗಣತಿಯನ್ನ ಮಾಡ್ತಾರೆ. 2028 ವಾಪಸ್ ಮತ್ತೆ ಚುನಾವಣೆ ಬರುವಂತ ಸಂದರ್ಭನ ಬರ್ತದೆ. ಹೀಗಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಆಡಳಿತಾತ್ಮಕ ದೃಷ್ಟಿಯಿಂದ ನರಳಿ ಹೊಂಟದ. ಇವತ್ತು ಯಾವುದೇ ಒಬ್ಬ DC, ಒಬ್ಬರು SP, ಒಬ್ಬರು ಜಿಲ್ಲಾ ಪಂಚಾಯತಿ CO, ಈ ತರದ ಜಿಲ್ಲಾ ಸ್ತರದ ಅಧಿಕಾರಿಗಳು ಇಷ್ಟು ದೊಡ್ಡ ಜಿಲ್ಲೆಯನ್ನ ನಿಭಾಯಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯವಾದಂತ ಹರಸಾಹಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ಡೆವಲಪ್ಮೆಂಟ್ ದೃಷ್ಟಿಯಿಂದನೂ ಕೂಡ ನಮಗೆ ಹಿನ್ನಡೆ ಆಗ್ತಾ ಇದೆ. ಹಲವಾರು ಫಂಡ್ಗಳು ಬರುವಂತದ್ದಿರ್ಬೋದು, ಅನುದಾನಗಳು ಬರುವಂತದ್ದಿರ್ಬೋದು, ಬಂದಿರುವಂತ ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಮಾಡುವಲ್ಲಿ ಕೂಡ ಎಲ್ಲೋ ನಾವು ವಿಫಲ ಆಗ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು ಏನು ಒತ್ತಾಯ ಮಾಡ್ತೀನಿ ಅಂತಂದ್ರ, 1973 ಸರ್ಕಾರವೇ ನೇಮಕ ಮಾಡಿದಂತ ವಾಸುದೇವ್ ಸಮಿತಿ ಇರ್ಬೋದು, ಆಯೋಗ ಇರ್ಬೋದು, 1980 ಹುಂಡೇಕಾರ್ ಆಯೋಗ ಇರಬಹುದು, 84 86 PC ಗದ್ದಿಗೌಡರ ಆಯೋಗ ಇರಬಹುದು,
2007ರಲ್ಲಿ MP ಪ್ರಕಾಶ್ ಆಯೋಗ ಇರ್ಬೋದು. ಈ ಎಲ್ಲ ಆಯೋಗಗಳು 4 ಆಯೋಗಗಳು ಸರ್ಕಾರ ನೇಮಕ ಮಾಡಿದಂತ ಆಯೋಗಗಳು. ಜಿಲ್ಲೆಯ ರಚನೆ, ಹೊಸ ಜಿಲ್ಲೆಗಳ ರಚನೆಯ ವಿಷಯವನ್ನ ಸರ್ಕಾರವೇ ಎತ್ತಿತ್ತು ಮೊದಲು. ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಜಿಲ್ಲೆ ಮಾಡಬೇಕು, ಯಾವ್ದು ಮಾಡಬೇಕು ಅಂತ ಹೇಳಿ ಈ 4 ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನ ಇವತ್ತು ನೀವು ಕಸದ ಬುಟ್ಟಿಗೆ ಹಾಕಿ ಅದನ್ನ ನಿರಂತರ ಚರ್ಚೆಯಲ್ಲಿ ಇಡುವಂತ ಪ್ರಯತ್ನ ಏನಿದೆ. ಹೀಗಾಗಿ ನಾನು ಆಗ್ರಹ ಮಾಡ್ತೇನೆ, ಇವತ್ತು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆಯ ರಚನೆಗೆ ಪೂರಕವಾದಂತ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ನಾವು ಪತ್ರಿಕೆ ಮುಖಾಂತರ ನೋಡ್ತೀವಿ. ನಿಮಗೆ ಇಚ್ಛಾಶಕ್ತಿ ಇದ್ರ ಡಿಸೆಂಬರ್ 31ರೊಳಗಾಗಿ ಮಾಡುವ ಮೂಲಕ ಒಂದು ಹೊಸ ಆಡಳಿತಕ್ಕೆ, ಹೊಸ ಜಿಲ್ಲೆಗಳಿಗೆ ನಾಂದಿ ಹಾಡಬೇಕನ್ನುವಂತ ಆಗ್ರಹವನ್ನ ನಾನು ತಮ್ಮ ಮೂಲಕ ಮಾಡ್ಲಿಕ್ಕೆ ಬಯಸ್ತೇನೆ. ನಿಮ್ದೇನ್ ಕೇಳ್ಬೋದು ಸರ್? ಈಗ ಮೊನ್ನೆ ಕಂದಾಯ ಸಚಿವರು ಹೇಳಿದ್ದಾರೆ, ಹೊಸ ತಾಲೂಕು ಜಿಲ್ಲೆ ಯಾವುದು ಸರ್ಕಾರ ಮುಂದೆ ಅಜೆಂಡಾ ಇಲ್ಲ, ಜನ ಭಾವನೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಹೊಸ ಜಿಲ್ಲೆ ತಾಲೂಕು ಮಾಡಂಗಿಲ್ಲ ಅಂತ ಮೊನ್ನೆ ಬೆಳಗಾವಿ ಹೇಳ್ಯಾರ. ಅಲ್ಲ, ಒಂದು ಇತ್ತೀಚೆಗೆ ತಾವೇ ವರದಿ ಮಾಡಿದಂಗ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಪೂರಕ ಅದಾರ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಹೊಸ ಜಿಲ್ಲೆಗಳ ರಚನೆ ಮಾಡ್ತು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತೀಚೆಗೆ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳಿಗೆ ಜೊತೆ ಮಾತಾಡಿದೀವಿ, ಅದಕ್ಕೆ ಪೂರಕವಾದಂತ ಇದಿದೆ, ನಮ್ಮ ಆಡಳಿತದೊಳಗ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಾರಲ್ಲ, ನಮ್ಮ ಅವಧಿಯೊಳಗ ಮಾಡ್ತೀವಿ ಅಂತ ಹೇಳಿ. ನಾನೇನ್ ಹೇಳಲಿಕ್ಕೆ ಕೊಟ್ಟಿದ್ದೀನಿ ಅಂದ್ರ 1973ರಿಂದ ಈ ವಿಷಯವನ್ನ ಜಿಲ್ಲೆಯ ಜನರೊಳಗ ಹುಟ್ಟು ಹಾಕಿ ಇವತ್ತಿನ ತನಕ ಮಾಡ್ಕ ಆಗ್ತಿಲ್ಲ. ಕೇವಲ ನಾನು ಕಾಂಗ್ರೆಸ್ನವರ ಮಾಡಲಿಲ್ಲ ಅಂತ ಹೇಳುದಿಲ್ಲ, ಬೇರೆ ಬೇರೆ ಕಾರಣದಿಂದ. ಇವತ್ತಿರ್ತಕ್ಕಂಥ ಸರ್ಕಾರಕ್ಕೆ ನಂದು ಆಗ್ರಹ ಏನದಂದ್ರ, ನೀವು ಬಹಳ ಸಲ ಈ ವಿಷಯ ಮಾತಾಡಿದಿರಿ, ಮಾಡ್ತು ಅಂತ ಹೇಳಿದಿರಿ, ಮತ್ತು ನಿಮಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಮಾಡಬೇಕು. ಇದು ಆಗ್ಲಿಲ್ಲ ಅಂದ್ರ ಈ ಸರ್ಕಾರದ ಅವಧಿಯೊಳಗೂ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒತ್ತಾಯವನ್ನ ಮಾಡ್ತಾ ಇದ್ದೆ. ಜಿಲ್ಲೆಯ ಶಾಸಕರ ನಡುವೆ ಸಹಮತ ಇಲ್ಲ, ಹಾಗಾಗಿ ಇದು ಮಾಡಕ್ಕಾಗಲ್ಲ ಅಂತೇಳಿ ಕಂದಾಯ ಸಚಿವರು ಯಾವತ್ತಾದ್ರೂ ಕರೆದಿದಾರ ಜಿಲ್ಲೆಯ ಜನಪ್ರತಿನಿಧಿಗಳನ್ನ? ಮುಖ್ಯಮಂತ್ರಿಗಳಾಗ್ಲಿ, ಕಂದಾಯ ಸಚಿವರಾಗ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಒಂದ್ಸಲ ಕರೆದು ಈ ರೀತಿ ಚರ್ಚೆ ನಡೆದದ, ನಾವು ಇದರ ಸಾಧಕ ಬಾಧಕಗಳೇನು, ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಎಂದಾದ್ರೂ ಚರ್ಚೆ ನಡೆದದ? ಎಲ್ಲಿ? ಬಹಳ ಸಲ ಹೋಗಿದಲ್ಲ. JH ಪಟೇಲ್ ಕಾಲದಿಂದ ನಾವು ಹೋರಾಟದೊಳಗಿದೀವಿ, ಸಂಬಂಧಪಟ್ಟವ್ರನ್ನೆಲ್ಲ ಭೇಟಿ ಆಗಿದ್ದೀವಿ. ಇದಕ್ಕೆ ಏನ್ ಮಾಡ್ರೆ ಏನ್ ಅನುಕೂಲ ಐತೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಒತ್ತಾಯ ಮಾಡಿದೀವಿ ಬಹಳ ಸಲ. ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರ, ಎಲ್ರೂ ಅವ್ರವ್ರ ತಾಲೂಕು ಆಗ್ಲಿ ಅಂತ ಇಚ್ಛಾ ಪಡೋದು ಏನ್ ತಪ್ಪಲ್ಲ, ಯಾರು ಕೇಳ್ತಾರ ಕೇಳಲಿ. ಆದ್ರೆ ನೀವೇನು ಸರ್ಕಾರ ಒಂದು ಆಯೋಗಗಳನ್ನ ನೇಮಕ ಮಾಡಿದ್ರಲ್ಲ, ಆಯೋಗಗಳು ಏನು ವರದಿ ಕೊಟ್ಟವ? ಆಯೋಗಗಳು ವರದಿ ಕೊಟ್ಟಿರುವಂತದನ್ನ ಸಾರ್ವಜನಿಕ ಚರ್ಚೆಗೆ ಬಿಡ್ರಿ. ಯಾವ ತಾಲೂಕು ಜಿಲ್ಲೆ ಆಗ್ಲಿ ಅಂತೇಳಿ ಆಯೋಗಗಳು ವರದಿ ಕೊಟ್ಟವ? ರಾಜಕೀಯ ಬಲಾಬಲದ ಮೇಲೆ ನೀವು ಮಾಡ್ತಿರೋ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕನ್ನುವಂತ ನೀವು ನೇಮಕ ಮಾಡಿದಂತ ಆಯೋಗಗಳು ಕೊಟ್ಟಂತ ವರದಿ ಮೇಲೆ ಮಾಡ್ತಿರೋ? ನೀವು 4 ಜಿಲ್ಲೆ ಮಾಡ್ರಿ, 5 ಜಿಲ್ಲೆ, ನಮ್ದೇನ್ ತಕರಾರಲ್ಲ, ಯಾಕೆ ಪೆಂಡಿಂಗ್ ಇಟ್ರಿ ಅಂತ. ಇಲ್ಲ, ಅದು ಎಂದೋ ನೋಡ್ರಿ, ಒಂದು ಕಾಲದಲ್ಲಿ ಭಾಷೆ ಹೆಸರಿನ ಮೇಲೆ ರಾಜಕಾರಣ ಮಾಡುವಂತದ್ದಿತ್ತು. ಅವತ್ತು ನಮ್ಮ ಸರ್ಕಾರಗಳು ಅದರ ಬಗ್ಗೆ ಯೋಚನೆ ಮಾಡಿದ್ರು. ಆದ್ರೆ ಇವತ್ತು ಬೆಳಗಾವಿ ಜನ ಅತ್ಯಂತ ಪ್ರೌಢರಾಗಿದ್ದಾರೆ, ಡೆವಲಪ್ಮೆಂಟ್ ಸೈಡ್ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಅದನ್ನ ಪದೇ ಅದನ್ನ ಹೇಳೋದ್ರ ಮೂಲಕ ಹಿಂದಿನ ಘಟನಾವಳಿಗಳನ್ನ ನಾವೇ ಎಲ್ಲಿಯೋ ಕೆದಕ್ತಾ ಇದೀವಿ ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಿ ಸಹಬಾಳ್ವೆಯಿಂದ ಇದೀವಲ್ಲ ನಾವು, ಮತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನೀವು ಇತ್ತೀಚಿನ ಅನೇಕ ಘಟನೆಗಳನ್ನು ಗಮನಿಸಿದಾಗ, ಚುನಾವಣೆಯನ್ನು ಗಮನಿಸಿದಾಗ, ಒಂದು ಕಾಲದಲ್ಲಿ ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ 7 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ರು. ನಿಪ್ಪಾಣಿ, ಬೆಳಗಾವಿ, ಖಾನಾಪುರ್ ಅಂತ ತಾಲೂಕುಗಳಲ್ಲಿ ಅವರು ತಾಲೂಕಾ ಪಂಚಾಯತಿ ಹಿಡಿತಾ ಇತ್ತು. ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ಅವರು ಹಿಡಿತಾ ಇತ್ತು.
ಬೆಳಗಾವಿ ಜಿಲ್ಲಾ ಪಂಚಾಯತಿ ಒಳಗೆ ಒಂದು ಬಹಳ ಪ್ರಬಲವಾದಂತ ಗುಂಪು ಇರ್ತಿತ್ತು. ಇವತ್ತು ಅವೆಲ್ಲ ಇಲ್ಲಲ್ಲ. ಇವತ್ತು ಭಾಷೆ ಹೆಸರಿನ ಮ್ಯಾಗ ಗೆದ್ದು ಬರುವಂತ ಪ್ರವೃತ್ತಿ ಬಹಳ ಕಡಿಮೆ ಆಗ್ಯದ. ಬೆಳಗಾವಿ ಜಿಲ್ಲಾ ಪಂಚಾಯತಿ ಒಳಗೂ ಇಲ್ಲ, ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೂ ಇಲ್ಲ, ನಿಪ್ಪಾಣಿ ಬೆಳಗಾವಿ ಖಾನಾಪುರದಂತ ತಾಲೂಕಾ ಪಂಚಾಯತಿ ಒಳಗೂ ಇಲ್ಲ. ನೀವ್ ಯಾಕೆ ಪದೇ ಪದೇ ಅದನ್ನ ಮಾತಾಡಿ ಮಾತಾಡಿ ಮತ್ತು ಅದನ್ನ ಮಾನಸಿಕವಾಗಿ ಘಾಸಿಗೊಳಿಸ್ತಕ್ಕಂತ ಕೆಲಸ ಮಾಡ್ತೀರಿ? ದಯವಿಟ್ಟು ಇದರ ನೆವ ಹೇಳ್ಕೊಂಡು ಮುಂದೆ ಹಾಕುವಂತ ಕೆಲಸ ಮಾಡಬಾರ್ದು. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನೀವು ನೋಡ್ರಿ, ಆಡಳಿತಾತ್ಮಕ ದೃಷ್ಟಿಯಿಂದ ನ್ಯಾಯ ಕೊಡ್ಲಿಕ್ಕೆ ಹೆಂಗ್ ಸಾಧ್ಯದ? ಇವತ್ತು ಜಿಲ್ಲೆಯೊಳಗೆ ಅನೇಕ ಡೆವಲಪ್ಮೆಂಟ್ ಕೆಲಸಗಳನ್ನು ಗಮನಿಸ್ರಿ ಅಥವಾ ಕಾನೂನು ಸುವ್ಯವಸ್ಥೆಗಳ ಗಮನಿಸ್ರಿ, ಎಲ್ಲ ಒಂದ್ ಕಡೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ಲ ಎಲ್ಲರಿಗೂ. ಈಗ 96 ನಾಗ ಜಯೇಶ್ ಪಟೇಲ್ ಅವರು ಈಗ ಡಿಸಿಷನ್ ವಿಡ್ರಾ ಮಾಡ್ತಾರೆ. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ 94 ಅಲ್ಲ, ಆ ಫ್ಲೋರ್ ಆಫ್ ದ ಹೌಸ್ ಸ್ಟೇಟ್ಮೆಂಟ್ ಈ ಗಡಿ ವಿವಾದ ಬಗೆಹರಿಯುವವರೆಗೆ ನಾವು ಇದು ಮಾಡಲ್ಲ, ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಲ್ಲ ಅಂತ ಅಂದ್ರೆ ಫ್ಲೋ ಅಲ್ಲ ಹೌಸ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಸೈಂಟಿಫಿಕ್ ಇರ್ತದೆ. ಅಲ್ಲಲ್ಲ, ನಾನೇನ್ ಹೇಳ್ತೀನಿ, ಇದು ಗಡಿ ವಿಷಯನ ಬೇರೆ ಅದ, ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಗಳ ರಚನೆ ವಿಷಯನ ಬೇರೆ ಅದ. ನೀವು ಅದಕ್ಕ ತಳಕ್ ಹಾಕೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಯಾರು ಗಮನಿಸ್ತಾ ಇಲ್ಲ. ಇಷ್ಟು ದೊಡ್ಡ ಜಿಲ್ಲೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಂತದ್ದು ಕೂಡ ಒಬ್ಬ ಎಸ್ಪಿಗೆ ಸಾಧ್ಯ ಇದೇನು? ಒಬ್ಬ DC ಎಲ್ರಿಗೂ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇದೇನು? ಒಬ್ಬ ಜಿಲ್ಲಾ ಪಂಚಾಯತಿ CEO ಎಲ್ರಿಗೂ ಲಭ್ಯ ಆಗ್ತಾರೇನು? ಈ ರೀತಿಯಾದಂತ ಯೋಚನೆಗಳನ್ನ ನಾವು ಮಾಡಿದಾಗ ಆಡಳಿತದ ಬಿಗಿ ಎಲ್ಲೋ ಕಳ್ಕೊಳ್ತಾ ಇದೆ. ಸರ್, ಒಂದು ಕಾಮನ್ ಆಗಿ ಜನಸಾಮಾನ್ಯರಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಈ ಪ್ರಬಲ ಬಲಾಢ್ಯ ರಾಜಕಾರಣಿಗಳು ತಮ್ಮ ಹಿಡಿತ ತಪ್ಪತ್ತೆ ಜಿಲ್ಲೆ ಮೇಲೆ ಅವರು ಇದನ್ನ ಹಿಂದೆ ಹಾಕ್ತಾ ಇದ್ದಾರೆ. ಒಂದು ಎರಡನೇದು ಏನಂತಂದ್ರೆ, ಇದು ಆಗ್ಬಾರ್ದು ಅಂತೇಳಿ ಕೆಲವು ರಾಜಕೀಯ ಷಡ್ಯಂತ್ರಗಳು ತಂತ್ರಗಾರಿಕೆ ಇದರಲ್ಲಿ ಇದೆ ಅಂತ ಹೇಳಿ ಕಾಮನ್ ಜನ ಆರೋಪ ಮಾಡ್ತಾ ಇದ್ದಾರೆ. ವ್ಯಕ್ತಿಗಳ ಹಿತಾಸಕ್ತಿಯನ್ನ ಗಮನಿಸಿ ನಾವು ಜಿಲ್ಲೆಗಳ ರಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಸಾರ್ವತ್ರಿಕ ಹಿತಾಸಕ್ತಿಯನ್ನ ಗಮನದಾಗಿಟ್ಕೊಂಡು ಕೆಲವು ರಾಜಕೀಯ ಶಕ್ತಿಗಳು ನಾವು ದೊಡ್ಡ ಜಿಲ್ಲೆನ ಕಂಟ್ರೋಲ್ ಆಗಿ ಇಟ್ಕೋಬೇಕಂತೇಳಿ ಅವ್ರ ಅಪೇಕ್ಷೆ ಇದ್ರ ನಾವು ಅದರ ವೈಯಕ್ತಿಕ ಹಿತಾಸಕ್ತಿ ಅದ. ಸರ್ಕಾರ ವೈಯಕ್ತಿಕ ಹಿತಾಸಕ್ತಿ ಗಮನ ಕೊಡಬೇಕು, ಸಾರ್ವಜನಿಕ ಸಾರ್ವತ್ರಿಕ ಹಿತಾಸಕ್ತಿ ಗಮನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗ್ತದೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗ್ತದೆ. ಸರಿ, ಈ ಜಿಲ್ಲಾ ವಿಭಜನೆ ಮಾಡೋದ್ರಿಂದ ಈ ನ್ಯಾಯಾಲಯದಲ್ಲಿ ನಮ್ಮ ಗಡಿ ವಿವಾದಕ್ಕೆ ಏನಾದ್ರು ಹಿನ್ನಡೆ ಆಗ್ಬೋದಾ? ಸಾಧ್ಯ ಇಲ್ರಿ, ಸಾಧ್ಯ ಇಲ್ಲ. ಅದು ಮುಗಿದು ಹೋದೈತೆ. ಗಡಿ ವಿವಾದ ಅನ್ನುವಂಥದ್ದು ಮುಗಿದು ಹೋದೈತೆ. ಅದನ್ನು ಜೀವಂತ ಇಡ್ಲಿಕ್ಕೆ ಕೆಲವು ರಾಜಕೀಯ ಹಿತಾಸಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ವು. ಅವ್ರು ಅದ್ರೊಳಗೆ ಫೇಲ್ ಆಗಿದ್ದಾರೆ. ಜನ ಇದನ್ನ ಅರ್ಥ ಮಾಡ್ಕೊಂಡ ನಾವ್ ಇಲ್ಲೇ ಇರಬೇಕು, ನಮ್ ಬದುಕು ಇಲ್ಲೇ ಕಟ್ಕೋಬೇಕು, ಹೀಗಾಗಿ ಇದು ಡೆವಲಪ್ಮೆಂಟ್ ಆಗ್ಬೇಕನ್ನುವಂತ ಇಚ್ಛೆ ಇಟ್ಟುಕೊಂಡು ಆ ಜನ ಇವತ್ತು ಬದಲಾವಣೆ ಆಗಿದ್ದಾರೆ. ಆ ಬದಲಾವಣೆಗೆ ಕಾರಣ ರಾಷ್ಟ್ರೀಯ ಪಕ್ಷಗಳ ಜೊತೆ ಅದ. ಅದು ಅನೇಕ ಚುನಾವಣೆಗಳಲ್ಲಿ ಕಂಡು ಬಂದದ್ದು. ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಗಡಿ ಕ್ಷೇತ್ರದ ತಮ್ಮದೇ ಆದ ಪ್ರಾಧಿಕಾರವನ್ನು ರಚನೆ ಮಾಡಬಹುದು. ಕ್ಯಾಬಿನೆಟ್ ನಲ್ಲೂ ಕೂಡ ಮಂತ್ರಿಗಳನ್ನು ನೇಮಕ ಮಾಡಿದ್ದಾರೆ. ಈಗಾಗಲೇ ನಿಮ್ ಸರ್ಕಾರನ ಮಹಾರಾಷ್ಟ್ರ ಇದ್ರೊಂದು ಸೌಹಾರ್ದವಾಗಿ ಬಗೆಹರಿಸಬೇಕಂತಂದ್ರೆ ನೀವು ಬಂದು ಹೆಚ್ಚಿನ ಮುಂದೆ ಬಂದು ಈ ಗಡಿ ವಿಷಯದ ಬಗ್ಗೆ ಮಾತಾಡ್ಬೋದು. ಬಹಳಷ್ಟು ಸಲ ಆಫ್ ದ ರೆಕಾರ್ಡ್ ನಾವ್ ಯಾರ್ಯಾರು ಇದನ್ನ ಗಮನ ತರಬೇಕು ತಂದೀವಿ. ಆದ್ರೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಹೊರಗಡೆ ನಾವೇನೋ ಚರ್ಚೆ ಮಾಡಿದ್ರು ಅದು ಇತ್ಯರ್ಥ ಆಗೋದಿಲ್ಲ. ಹೀಗಾಗಿ ಇವತ್ತು ಈ ವಿಷಯವನ್ನ ನಾವು ಇತಿಶ್ರೀ ಹಾಡ್ಬೇಕಂದ್ರ ಈ ರೀತಿಯಾದಂತ ಒಂದು ದಿಟ್ಟ ನಿರ್ಧಾರಗಳನ್ನು ಕೂಡ ಸರ್ಕಾರ ಮಾಡ್ಬೇಕಾಗ್ತದ. ಅದ್ರ ಬಗ್ಗೆ ಗಮನ ಹರಿಸ್ಬೇಕನ್ನುವಂಥದ್ದು ನನ್ನ ಆಗ್ರಹ. ಅಲ್ಲ, ನಾನು ಹೇಳಿದ್ದೀನಲ್ಲ, ನೀವೇ ನೇಮಕ ಮಾಡಿದಂತ ಆಯೋಗಗಳ ಕೊಟ್ಟಿರುವಂತ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದಿರಿ. ಅದನ್ನ ತೆಗಿರಿ. ಯಾವ್ಯಾವ ಜಿಲ್ಲೆ ಆಗ್ಬೇಕಂತ ಅವ್ರು ವರದಿ ಕೊಟ್ಟಿದಾರ ಅದಕ್ಕೆ ಪೂರಕವಾಗಿ ನಿರ್ಣಯಗಳನ್ನ ಕೈಕೊಡ್ರಿ. ಹೊಸ ಜಿಲ್ಲೆಗಳ ಘೋಷಣೆ ಮಾಡ್ರಿ. ಇಲ್ಲ, ನನ್ನ ನೋಡ್ರಿ, ವೈಯಕ್ತಿಕ ಎಲ್ಲರೂ ಹೇಳಿ ಇಲ್ಲಿ ಬಂದದ ಪರಿಸ್ಥಿತಿ. ಎಲ್ಲರೂ ಅವ್ರವ್ರ ನೋಡ್ರಿ, ನಾನು ಅದೇ ಹೇಳ್ತೀನಿ ನೋಡ್ರಿ, ನಮ್ ತಾಲೂಕ್ ಜಿಲ್ಲೆ ಆಗ್ಬೇಡಂತ ನಾವು ನಮ್ ತಾಲೂಕ್ ಜಿಲ್ಲೆ ಆಗ್ಬೇಕಲ್ಲ, ನಮ್ ತಾಲೂಕು ಜಿಲ್ಲೆ ಆಗ್ಬೇಕಂತ ನಮ್ದು ಆಗ್ರಹ ಅದ. ಆದ್ರ ಏನು ಬೈಲೊಂಗಲ್ದವ್ರಿಗೆ ಕೊಟ್ರೆ ಕೊಡ್ಲಿಲ್ಲ, ನಾವ್ಯಾಕೆ ಬೇಡ ಅಂತೀವಿ. ನಾನ್ ಬೈಲೊಂಗಲ್ದವ್ರಿಗೆ ವಿನಂತಿ ಮಾಡ್ತೇನೆ, ಬೆಳಗಾವದವ್ರಿಗೂ ವಿನಂತಿ ಮಾಡ್ತೇನೆ. ನಿಮ್ ಜಿಲ್ಲೆ ಮಾಡ್ಕೋದಿದ್ರೆ ಮಾಡ್ಕೊಡ್ರಿ, ನಮ್ದೇನ್ ತಕರಾರಿಲ್ಲ. ಗೋಕಾಕ್ ವಿರೋಧ ಮಾಡ್ಬೇಡ್ರಪ್ಪ ಅಂತ ನಾನು ವಿನಂತಿ ಮಾಡ್ತೀನಿ. ಅಲ್ಲ, ಅವ್ರ ಅಭಿಪ್ರಾಯ ಅದು. ಅವ್ರ ಅಭಿಪ್ರಾಯಕ್ಕೆ ನಾವು ಗೌರವ ಕೊಡೋಣ. ಆದ್ರೆ ಸರ್ಕಾರ ನಿರ್ಣಯ ಮಾಡ್ಬೇಕಲ್ಲ. ಬೈಲೊಂಗಲ್ದವ್ರ ಅಭಿಪ್ರಾಯಕ್ಕೂ ನಾವು ಗೌರವ ಕೊಡ್ತೀವಿ.
ಚೆನ್ನಮ್ಮ ರಾಯಣ್ಣ ಇವರೆಲ್ಲ ಹುಟ್ಟಿದವರನ್ನ ಹೀಗಾಗಿ ಅದಕ್ಕೊಂದು ಗೌರವ ಬರುತ್ತೆ ಬೈಗಳಲ್ಲೇ ಮಾಡ್ಬೇಕು. ನಮ್ದೇನೂ ತಕರಾರಿಲ್ಲ. ಬೈಲುಂಗನ್ನವ್ರ ಗೌರವ ಭಾವನೆಗಳಿಗೆ ನಾವು ಗೌರವ ಕೊಡ್ತೀವಿ. ನಾನು ಜಿಲ್ಲೆಯ ಜನರಿಗೆ ಇಷ್ಟೇ ವಿನಂತಿ ಮಾಡ್ತೇನೆ, ಒಂದು ವೇಳೆ ಆ ಆಯೋಗಗಳು ಕೊಟ್ಟಂತ ವರದಿಯಲ್ಲಿ ಗೋಕಾಕ್ ಸೂಕ್ತ ಇದ್ರ ನೀವು ನಿಮ್ ಜಿಲ್ಲೆ ಮಾಡ್ಕೊಡ್ರಿ, ದಯವಿಟ್ಟು ಗೋಕಾಕ್ ವಿರೋಧ ಮಾಡಬೇಡ್ರಿ ಅನ್ನುವಂತ ವಿನಂತಿಯನ್ನ ನಿಮ್ ಮೂಲಕ ನಾನು ಮಾಡ್ಲಿಕ್ಕೆ ಬಯಸ್ತೇನೆ.